ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇದು ನಮ್ಮ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಈ ದಿನ ರಸ್ತೆ ಸುರಕ್ಷತೆ ಅಭಿಯಾನದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿದೀವಿ. ನಮ್ಮಲ್ಲಿ ಈ ದಿನ ಇಂದಿರಾ ಗಾಂಧಿ ಆಸ್ಪತ್ರೆ ಅವರು ಏನಿದ್ದಾರೆ ಮಕ್ಕಳ ಆಸ್ಪತ್ರೆಗೆ ಅವ್ರಿಗೆ ಏನು ರಕ್ತದಾನ ಮಾಡ್ತಿದ್ವಿ ಅವರು ಅವ್ರ ಬ್ಲಡ್ ಬ್ಯಾಂಕ್ಗೆ ತಗೊಂಡು ಹೋಗ್ತಿದ್ದಾರೆ. ಅಲ್ಲಿ ಮಕ್ಕಳಿಗೋಸ್ಕರ ಈ ರಕ್ತನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಮತ್ತೆ ನಾವು ಏನು ಈ ಒಂದು ಮಾಸಾಚರಣೆಯಲ್ಲಿ ನಮ್ಮ ಕಚೇರಿ ಮುಖ್ಯವಾಗಿ ಆಟೋ ರಿಕ್ಷಾ ಪರ್ಮಿಟ್ ಕೊಡೋದು, ಜೊತೆಗೆ BMTC KSRTC ರಿಜಿಸ್ಟ್ರೇಷನ್ ವರ್ಕ್ ಮಾಡೋದು ಇರ್ತದೆ. ಈ ದಿನ ನಮ್ಮಲ್ಲಿ ಆಟೋ ಚಾಲಕರು ಹೆಚ್ಚಾಗಿ ಬಂದಿದ್ದಾರೆ ರಕ್ತದಾನ ಮಾಡ್ಲಿಕ್ಕೆ, ಸ್ವಯಂ ಪ್ರೇರಿತವಾಗಿ ಬಂದಿರ್ತಾರೆ. ಅದೊಂದು ಖುಷಿ ವಿಷಯ. ಅವರು ನೋಡಿರ್ತಾರೆ ರಸ್ತೆಯಲ್ಲಿ ಆಕ್ಸಿಡೆಂಟ್ಸು ಅದೆಲ್ಲ, ಸೊ ಅವ್ರಿಗೆ ಗೊತ್ತಿರುತ್ತೆ ರಕ್ತದ ಅಮೂಲ್ಯ ಬೆಲೆ ಏನು ಅನ್ನೋದು. ಹಂಗಾಗಿ ಈ ದಿನ ಅವರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಸೊ ಮುಖ್ಯವಾಗಿ ಎಲ್ಲ ಆಟೋ ಚಾಲಕರು ಬಂದಿದ್ದಾರೆ, ಮತ್ತೆ ನಮ್ಮ ನೌಕರರು ಕೊಟ್ಟಿದ್ದಾರೆ, ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಕೊಟ್ಟಿದ್ದಾರೆ, ಅಸೋಸಿಯೇಷನ್ ಅವ್ರು ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಅನುಕೂಲ ಆಗುತ್ತೆ ರಕ್ತದಾನ ಮಾಡೋದ್ರಿಂದ. ನಿಮ್ಗೆಲ್ಲರಿಗೂ ಗೊತ್ತಿದೆ, ರಕ್ತದಾನ ಮಾಡೋದ್ರಿಂದ ಅವ್ರದ್ದು ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ, ಮತ್ತೆ ಅವ್ರ ಆರೋಗ್ಯಕ್ಕೂ ಒಳ್ಳೇದು. ಪ್ರತಿ 3 ತಿಂಗಳಿಗೊಂದ್ಸಲಿ ಜನರೇಟ್ ಆಗ್ತಾ ಇರುತ್ತೆ ಬ್ಲಡ್ ಸೆಲ್ಸ್. ಅದು ವೇಸ್ಟ್ ಆಗೋ ಬದಲು ಯಾರಿಗೆ ತಲುಪಬೇಕು ಅಂತ ಜಾಗಕ್ಕೆ ಬಂದು ತಲುಪಿಸಿದ್ದಾರೆ. ನಾವಿಲ್ಲಿ ಒಂದು ಮೀಡಿಯಾ ಅಷ್ಟೇ, ಏನು ಅಂದ್ರೆ ಆಸ್ಪತ್ರೆ ಅವ್ರಿಗೆ ಜೊತೆಯಲ್ಲಿ ಸೇರಿಸಿ ಒಂದು ಶಿಬಿರ ಏರ್ಪಡಿಸಿದೆ. ಸೊ ಅವ್ರಿಗೂ ಅನುಕೂಲ ಆಗ್ತದೆ, ಮಕ್ಕಳು ಪಡೆಯೋರ್ಗೂ ಅನುಕೂಲ ಆಗ್ತದೆ. ನಮ್ಮ ಡಾಕ್ಟರ್ಸ್ ಹೇಳ್ದಂಗೆ 1 ಬಾಟಲ್ ರಕ್ತ ಮತ್ತು 1 ಯೂನಿಟ್ ರಕ್ತ ಏನ್ ಕೊಡ್ತಿದ್ದಾರೆ ಅದು 3 ಜನಕ್ಕೆ 3 ಜೀವ ಉಳಿಸೋದಕ್ಕೆ ಉಪಯೋಗ ಆಗ್ತದೆ. 3 ಜೀವನ 1 ಯೂನಿಟ್ ಇಂದ ಸೇವ್ ಮಾಡ್ಬೋದು ಅಂದ್ರೆ ಆ ಒಂದು ಒಳ್ಳೆ ಕೆಲಸ ಅದು ನಮ್ಮ ಚಾಲಕರಿಗೆ ಸಲ್ಲುತ್ತೆ. ಈ ದಿನ ಇದು ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆ ಕಾರ್ಯದರ್ಶಿ ನಾನು. ನಾವು ಮತ್ತೆ ಪೀಸ್ ಆಟೋ ಜೊತೆಯಾಗಿ ಜಂಟಿಯಾಗಿ ನಮಗೆ ಮೇಡಮ್ ಅವರು ಲಾಸ್ಟ್ ವೀಕೆ ಇನ್ವಿಟೇಷನ್ ಕೊಟ್ಟಿದ್ರು, ಈ ದಿನ ರಸ್ತೆ ಸುರಕ್ಷಿತ ಕಾರ್ಯಕ್ರಮ ಇದೆ ಅಂತ. ನಾವು ನಮ್ಮ ಚಾಲಕರೆಲ್ಲ ಸ್ವಯಂಕೃತವಾಗಿ ಬಂದು ರಕ್ತದಾನ ಮಾಡಿದ್ದೀವಿ. ಇದೇ ರೀತಿ ಸರ್ಕಾರದಿಂದ ಪ್ರತಿ ಸಲ ಇದೇ ಥರ ಕಾರ್ಯಕ್ರಮಗಳು ಹಮ್ಮಿಕೊಂಡ್ರೆ ನಾವು ಮತ್ತು ನಮ್ಮ ಚಾಲಕರು ಪ್ರತಿ ಸಲ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಬಂದು ರಕ್ತದಾನ ಮಾಡ್ತೀವಿ ಅಂತ ಹೇಳಿ ಈ ದಿನ ಹೇಳೋಕ್ಕೆ ಇಷ್ಟಪಡ್ತಾ ಸರ್. ನೋಡಿ, ಇದೇ ಥರ ನಾವು ನಮ್ಮ ಸಂಘಟನೆಯಿಂದ ಎಷ್ಟೋ ಜನ ಚಾಲಕರನ್ನ ಮಾಲೀಕರು ಮಾಡಿದ್ದೀವಿ, ಐ ಟೆಸ್ಟ್ ಮಾಡಿಸಿದ್ದೀವಿ. ಮತ್ತು ರಸ್ತೆ ಸುರಕ್ಷಿತವಾಗಿ ಅವರು ಯಾವ ರೀತಿ ಚಾಲನೆ ಮಾಡಬೇಕು ರಸ್ತೆಯಲ್ಲಿ, ಮತ್ತು ಪ್ರಯಾಣಿಕರ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು, ಈ ಥರ ಎಲ್ಲ ಪ್ರತಿ ತಿಂಗಳು ನಾವು ನಮ್ಮ ಸಂಘಟನೆಯಿಂದ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇರ್ತೀವಿ. ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ, ನನ್ನ ಹೆಸರು ಅಲಿ ಅಂತ. ಏನಿವತ್ತು KA 57 RTO ಅಲ್ಲಿ ಆಟೋ ರಿಕ್ಷಾ ಪರ್ಮಿಟ್ RTO ಸೆಕ್ಷನ್ನಲ್ಲಿ ಈ ರಸ್ತೆ ಸುರಕ್ಷತೆ ಕಾರ್ಯಕ್ರಮ ನಡೀತಿದೆ. ನೋಡಿ, ಚಾಲಕರು ದಿನನಿತ್ಯ ಬದಲಾಗ್ತಿರ್ತಾರೆ, ಹೊಸಬ್ರು ಕೂಡ ಬರ್ತಿರ್ತಾರೆ. ಅವ್ರಿಗೆ ಈ ರಸ್ತೆಯಲ್ಲಿ ಹೆಂಗೆ ಅವರು ಸೇಫ್ಟಿಯಾಗಿ ಓಡಿಸ್ಬೇಕು ಗಾಡಿ, ಮತ್ತೆ ಅವ್ರಿಗೆ ಯಾವ ಪ್ರಿಕಾಷನ್ಸ್ ತಗೊಬೇಕು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ವಿಡಿಯೋ ಮುಖಾಂತರ ಆಗಿರ್ಬೋದು, ಮತ್ತೆ ಇಲ್ಲಿರೋಂಥ ಅಧಿಕಾರಿಗಳ ಮುಖಾಂತರ ಆಗಿರ್ಬೋದು ನಮ್ಮ ಚಾಲಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಹಾಗೆ ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ, ಐ ಕ್ಯಾಂಪ್ ಮಾಡಿದ್ದಾರೆ, ಮತ್ತೆ ಹಾಗೆ ಇನ್ನೂ ಹಲವಾರು ಚೆಕಪ್ನ ಮಾಡಿದ್ದಾರೆ. ಯಾಕಂದ್ರೆ ದಿನನಿತ್ಯ 13 ರಿಂದ 14 ಗಂಟೆ 15 ಗಂಟೆವರೆಗೂ ಚಾಲಕರು ಗಾಡಿ ಓಡಿಸ್ತಾರೆ. ಸೊ ಅವ್ರಿಗೆ ಹೆಲ್ತ್ ಸಮಸ್ಯೆ ಸುಮಾರು ಇರುತ್ತೆ. ಆದ್ದರಿಂದ ಈ ಒಂದು ಚೆಕಪ್ ಮಾಡಿ ಚಾಲಕರಿಗೆ ಇದೊಂದು ಉಪಯೋಗ ಆಗುವಂತ ಒಂದು ಸರ್ಕಾರದಿಂದ ಮಾಡಿರುವಂತ ಒಂದು ಕಾರ್ಯಕ್ರಮ. ಮತ್ತೆ ಹಾಗೆ ಏನು ಬ್ಲಡ್ ನಮ್ಮ ಚಾಲಕರು ನೀಡ್ತಿದ್ದಾರೆ, ನಾನು ಎಲ್ಲಾ ಚಾಲಕರಿಗೆ ಧನ್ಯವಾದನ ಹೇಳೋಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವ್ರು ಕೊಟ್ಟಿರೋ ಅಂತ ರಕ್ತ ಒಂದು ಬಡ ಮಕ್ಕಳ ಜೀವನ, ಒಬ್ಬರ ಜೀವನನ ಉಳಿಸುತ್ತೆ. ಇದರಲ್ಲಿ ನಮ್ಮ ಚಾಲಕರು ಇಲ್ಲಿ ಬಂದಿರೋ ಅಂತ ಎಲ್ಲಾ ಚಾಲಕರು ಮತ್ತೆ ಎಲ್ಲಾ ಚಾಲಕ ಸಂಘಟನೆ ಪದಾಧಿಕಾರಿಗಳಿಗೆ ನಾನು ಧನ್ಯವಾದನ ತಿಳಿಸ್ಕೊಡ್ತೇನೆ.